ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಲ್ಲಿ ಇಂದ್ರಲೋಕವನ್ನೇ ಬೆಚ್ಚಿ ಬೀಳಿಸೋ ಸಾಮ್ರಾಜ್ಯವಿತ್ತು, ಕುಬೇರನನ್ನೇ ನಾಚಿಸೋ ಸಂಪತ್ತಿತ್ತು. ಅದನ್ನ ನೋಡಿ ಸ್ವತಃ ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ರು. ಅಷ್ಟಕ್ಕೂ ನಾವು ಹೇಳ್ತಾ ಇರೋದು ಯಾವುದೋ ರಾಜಮನೆತನದ ವೈಭೋಗದ ಬಗ್ಗೆಯಲ್ಲ, ನಮ್ಮ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕರಾಗಿರೋ ವೀರೇಂದ್ರ ಪಪ್ಪಿ ಬಗ್ಗೆ. ಅವರ ಮನೆ ಮೇಲೆ ಮತ್ತು ಬಿಸಿನೆಸ್ ಸೆಂಟರ್ ಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಯಾಕೆ? ದಾಳಿ ವೇಳೆ ಸಿಕ್ಕಿರೋ ಸಂಪತ್ತು ಏನೇನು? ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದ ವೀರೇಂದ್ರ ಪಪ್ಪಿ ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸಿದ್ದು ಹೇಗೆ? ದೊಡ್ಡಣ್ಣನ ಅಳಿಯನ ಸಾಮ್ರಾಜ್ಯವಿದು. ಕಾಲೇಜು ದಿನದಲ್ಲೇ ಬಡ್ಡಿ ವ್ಯವಹಾರ ಬೆಟ್ಟಿಂಗ್ ಮಾಡ್ತಾ ಇದ್ದ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್, ಕ್ಯಾಸಿನೋ, ಬಡ್ಡಿ ವ್ಯವಹಾರದಿಂದಲೇ 100 ಕೋಟಿಯನ್ನ ದೊಡೆದಿದ್ದ. ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಕಂತೆ ನೋಟನ್ನ ನೋಡಿ ದಂಗಾಗಿ ಹೋಗಿದ್ರು. ಇದು ಮನೇನಾ ಇಲ್ಲ ದುಡ್ಡಿನ ಖಜಾನೆನಾ ಅಂತ ದಂಗಾಗಿದ್ರು. ಹಾಗಾದ್ರೆ ಬನ್ನಿ, ವೀರೇಂದ್ರ ಪಪ್ಪಿ ಯಾರು? ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದ ವೀರೇಂದ್ರ ಪಪ್ಪಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸಿದ್ದು ಹೇಗೆ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತಹ ವೀರೇಂದ್ರ ಪಪ್ಪಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ, ಈ ನಮ್ಮ ನಾಯಕರು ಚುನಾವಣೆಗೆ ನಿಲ್ಲೋದು ದುಡ್ಡು ಮಾಡ್ಬೇಕು ಅಂತಾನಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಕಂತೆ ಹಣದ ರಾಶಿ ಸಿಕ್ಕಿದ್ದು ನಮ್ಮ ರಾಜ್ಯದ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ, ಅವರ ಒಡೆತನದ ಬಿಸಿನೆಸ್ ಸೆಂಟರ್ ಗಳಲ್ಲಿ. ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ 12 ಕೋಟಿ ರೂಪಾಯಿ ಕ್ಯಾಶ್ ಹಣ. ಇನ್ನು ರಾಶಿ ಹಣ ಸಿಗೋದು, ಚಿನ್ನಾಭರಣ ಸಾಮ್ರಾಜ್ಯ ದರ್ಶನ ಆಗೋದು ಇಡಿ ಅಧಿಕಾರಿಗಳಿಗೆ ಹೊಸದೇನಲ್ಲ. ಯಾಕಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 100 ದಾಳಿಗಳನ್ನ ಅವರು ಮಾಡ್ತಾರೆ. ಆದ್ರೆ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ದಾಳಿ ಆದಾಗ ಇಡಿ ಅಧಿಕಾರಿಗಳು ಅಕ್ಷರಶಃ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಅಲ್ಲಿ ದೇಶಿ ಕರೆನ್ಸಿ ಅಷ್ಟೇ ಅಲ್ಲ, ರಾಶಿ ವಿದೇಶಿ ಕರೆನ್ಸಿ ನೋಟ್ಗಳು ಕಣ್ಣಿಗೆ ಕುಕ್ಕುವಂತಿದ್ವು. ಚಿನ್ನ ಎಲ್ಲಿ ನೋಡಿದ್ರು ಚಿನ್ನ. ಶಾಸಕರ ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳಿಗೆ ಆಗಿರೋ ಮತ್ತೊಂದು ಶಾಕ್ ಏನಂದ್ರೆ, ಸುಮಾರು 6 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ. ಸುಮಾರು 10 ಕೆಜಿ ಚಿನ್ನ ಬೆಳ್ಳಿ ಸಿಕ್ಕಿದೆ. ಅಷ್ಟೇ ಅಲ್ಲ, ವೀರೇಂದ್ರ ಪಪ್ಪಿಯ ಕುಬೇರ ಸಾಮ್ರಾಜ್ಯ ನೋಡಿ ರೇಡ್ ಮಾಡೋಕೆ ಹೋದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ವೀರೇಂದ್ರ ಪಪ್ಪಿ ಮೇಲೆ ಆನ್ಲೈನ್ ಬೆಟ್ಟಿಂಗ್, ಆಫ್ಲೈನ್ ಬೆಟ್ಟಿಂಗ್, ಅಕ್ರಮ ಹಣ ವರ್ಗಾವಣೆ ಆರೋಪವಿತ್ತು. ಇದೇ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಶಾಸಕನಿಗೆ ಸಂಬಂಧಪಟ್ಟ ಒಂದಲ್ಲ ಎರಡಲ್ಲ ಬರೋಬ್ಬರಿ 31 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಆ ರೇಡ್ ವೇಳೆ ಅಧಿಕಾರಿಗಳು ಶಾಕ್ ಆಗಿದ್ದು ಯಾಕೆ? ಇಂದ್ರಲೋಕವೇ ಶಾಕ್ ಆಗಿದ್ಯಾಕೆ? ಅದ್ರ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿರೋ ಕಥೆಯನ್ನ ಹೇಳ್ತೀವಿ, ಕೇಳಿ. ಇಡಿ ಅಧಿಕಾರಿಗಳು ಅಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಆಗಸ್ಟ್ 22, 23ರಂದು ವೀರೇಂದ್ರ ಪಪ್ಪಿ ಮನೆ, ಆಫೀಸ್, ಬಿಸಿನೆಸ್ ಸೆಂಟರ್ಗಳು, ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಿದಾಗ ವೀರೇಂದ್ರ ಪಪ್ಪಿ ಸ್ಥಳದಲ್ಲಿ ಇರಲಿಲ್ಲ. ವೀರೇಂದ್ರ ಪಪ್ಪಿ ಬಿಸಿನೆಸ್ ವ್ಯವಹಾರವೊಂದರ ಸಲುವಾಗಿ ಸಿಕ್ಕಿಂಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಮೊದಲೇ ಸಿಕ್ಕಿತ್ತು. ಇದೇ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಪ್ಲಾನ್ ಮಾಡಿದ್ದ ಇಡಿ ಅಧಿಕಾರಿಗಳು ಇತ್ತ ದಾಳಿ ಆಗ್ತಾ ಇದ್ದಂತೆ ಇನ್ನೊಂದು ಟೀಮ್ ಸಿಕ್ಕಿಂನಲ್ಲಿ ಬೀಡುಬಿಟ್ಟಿತ್ತು. ತಕ್ಷಣವೇ ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಏನ್ ಬೇಕೋ ಅದೆಲ್ಲ ಸಿದ್ಧತೆಯನ್ನ ಗೌಪ್ಯವಾಗಿಯೇ ಮಾಡ್ಕೊಂಡಿದ್ರು. ಹಾಗೆ ಸಿಕ್ಕಿಂನಲ್ಲಿ ವಶಕ್ಕೆ ಪಡಿತಾ ಇದ್ದಂತೆ ಸಿಕ್ಕಿಂ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುತ್ತಾರೆ. ಅಲ್ಲಿಂದ ನೇರವಾಗಿ ಶನಿವಾರ ರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಳಗ್ಗೆ ಬೆಂಗಳೂರಿನ ಕೋರಮಂಗಲದ ಎನ್ಜೆವಿಯಲ್ಲಿರುವ 35 CCH ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು 14 ದಿನ ಕಸ್ಟಡಿಗೆ ಮನವಿಯನ್ನ ಮಾಡಿದ್ರು. ಆದ್ರೆ ನ್ಯಾಯಾಲಯ ಆಗಸ್ಟ್ 28ರವರೆಗೆ ಮಾತ್ರ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದೆ. ಇನ್ನು ವೀರೇಂದ್ರ ಪಪ್ಪಿ ಖಂಡಿತವಾಗಿಯೂ ಜಾಮೀನು ಮೊರೆ ಹೋಗ್ತಾರೆ. ನ್ಯಾಯಾಲಯ ಬೇಲ್ ಕೊಡಬೇಕೋ ಇಲ್ವೋ ಇದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಆದ್ರೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಮನೆ ಮೇಲೆ, ಬಿಸಿನೆಸ್ ಸೆಂಟರ್ ಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲೇ ಸಿಕ್ಕಿರೋ ಕುಬೇರ ಸಂಪತ್ತು ನಾವು ನೀವು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಿದೆ. ಸ್ವತಃ ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹಾಗಾದ್ರೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿದ್ದು ಏನೇನು? ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಮತ್ತು ಅವರ ಒಡೆತನದ ಕ್ಯಾಸಿನೋದಲ್ಲಿ ಬರೋಬ್ಬರಿ 12 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಅದರಲ್ಲಿ ಸುಮಾರು 1 ಕೋಟಿ ಮೌಲ್ಯದ ಫಾರಿನ್ ಕರೆನ್ಸಿ ಪತ್ತೆಯಾಗಿದ್ದು ಅದನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಸುಮಾರು 6 ಕೋಟಿ ಮೌಲ್ಯದ ಚಿನ್ನಾಭರಣ ಶಾಸಕರ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸುಮಾರು 10 ಕೆಜಿ ಅಷ್ಟು ಬೆಳ್ಳಿಯಾಭರಣ ಸಿಕ್ಕಿವೆ. ಫ್ಯಾನ್ಸಿ ನಂಬರ್ ಹೊಂದಿರೋ 4 ಐಷಾರಾಮಿ ಕಾರುಗಳು ಪತ್ತೆಯಾಗಿವೆ. ವೀರೇಂದ್ರ ಪಪ್ಪಿಗೆ ಸೇರಿದ 17 ಬ್ಯಾಂಕ್ ಅಕೌಂಟ್ಗಳನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹಾಗೂ ಚಿತ್ರದುರ್ಗ ಕ್ಷೇತ್ರದ ಶಾಸಕರಿಗೆ ಸೇರಿದ್ದ 2 ಬ್ಯಾಂಕ್ ಲಾಕರ್ ಗಳನ್ನ ಸೀಸ್ ಮಾಡಲಾಗಿದೆ. ಇನ್ನು ಮನೆ ಮತ್ತು ಬಿಸಿನೆಸ್ ಸೆಂಟರ್ ಗಳ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಆಸ್ತಿ ಪತ್ರಗಳು ಅಧಿಕಾರಿಗಳ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಡಿ ಅಧಿಕಾರಿಗಳು ಚಿತ್ರದುರ್ಗದ 6 ಸ್ಥಳಗಳು, ಬೆಂಗಳೂರಿನ 10 ಸ್ಥಳಗಳು, ಜೋಧ್ಪುರದ 3 ಸ್ಥಳಗಳು, ಹುಬ್ಬಳ್ಳಿಯ 1 ಸ್ಥಳ, ಮುಂಬೈನ 2 ಸ್ಥಳ ಹಾಗೂ ಗೋವಾದ 8 ಸ್ಥಳ ಸೇರಿದಂತೆ ಒಟ್ಟು 31 ಸ್ಥಳದಲ್ಲಿ ದಾಳಿ ನಡೆಸಿದ್ರು. ಅದರಲ್ಲಿ ಪಪ್ಪಿಗೆ ಸಂಬಂಧಿಸಿದ 5 ಕ್ಯಾಸಿನೋಗಳಾದ ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಫ್ರೈಡ್, ಓಷನ್ 7 ಕ್ಯಾಸಿನೋ ಮತ್ತು ಬಿಗ್ ಡ್ಯಾಡಿ ಕ್ಯಾಸಿನೋ ಕೂಡ ಸೇರಿತ್ತು. ಇನ್ನು ದಾಳಿ ಮಾಡಿದಂತಹ ಇಡಿ ಅಧಿಕಾರಿಗಳಿಗೆ ವಿದೇಶಿ ಕರೆನ್ಸಿ ನೋಡಿಯೇ ಶಾಕ್ ಆಗಿತ್ತು. ಯಾಕಂದ್ರೆ ಆ ಕರೆನ್ಸಿ ಮೌಲ್ಯ ಸುಮಾರು 1 ಕೋಟಿ ರೂಪಾಯಿ
ಅಂತ ಅಂದಾಜು ಮಾಡಲಾಗಿದೆ. ಬೇರೆ ಬೇರೆ ದೇಶಕ್ಕೆ ಸಂಬಂಧಿಸಿದ ಕರೆನ್ಸಿ ಆಗಿತ್ತು. ಹಾಗೆ ಅದನ್ನ ನೋಡಿದ ತಕ್ಷಣ ವೀರೇಂದ್ರ ಪಪ್ಪಿ ಬಿಸ್ನೆಸ್ ಕೇವಲ ಕರ್ನಾಟಕ ಗೋವಾಗೆ ಸೀಮಿತವಾಗಿಲ್ಲ, ಅದು ಬೇರೆ ಬೇರೆ ದೇಶಕ್ಕೂ ವಿಸ್ತರಿಸಿದೆ ಅನ್ನೋದು ಇಡಿ ಅಧಿಕಾರಿಗಳಿಗೆ ಅರಿವಾಗಿದೆ. ಹಾಗೆ ಇಷ್ಟೊಂದು ಫಾರಿನ್ ಕರೆನ್ಸಿ ಎಲ್ಲಿಂದ ಬಂತು, ಯಾಕಾಗಿ ಇಟ್ಕೊಂಡಿದ್ರು, ಈ ಬಗ್ಗೆ ಕೂಡ ತನಿಖೆ ಮಾಡಲಿದ್ದಾರೆ. ಹಾಗೆ ವೀರೇಂದ್ರ ಪಪ್ಪಿ ಆಪ್ತ ಮನೆ ಮೇಲೆ, ಸಂಬಂಧಿಕರ ಮನೆ ಮೇಲೆ ಕೂಡ ದಾಳಿ ಮಾಡಿ ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಪ್ತರ ಮನೆ ಮತ್ತು ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡೋದು ಯಾಕೆ ಅಂದ್ರೆ, ಸಾಮಾನ್ಯವಾಗಿ ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು ಬೇನಾಮಿ ಆಸ್ತಿ ಮಾಡೋ ಸಾಧ್ಯತೆ ಇರುತ್ತೆ. ಇದೇ ಹಿನ್ನೆಲೆಯಲ್ಲಿ ವೀರೇಂದ್ರ ಪಪ್ಪಿ ಸಂಬಂಧಿಕರು ಹಾಗೂ ಆಪ್ತರ ಮನೆಗಳು ಇಡಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿತ್ತು. ಇನ್ನು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಗ್ಯಾಂಬ್ಲಿಂಗ್ ಮತ್ತು ಐಷಾರಾಮಿ ಕ್ಲಬ್ ಸದಸ್ಯತ್ವ ಇರೋದು ಸಾಬೀತಾಗಿದೆ. ಹೌದು, ದಾಳಿ ವೇಳೆ ಅಧಿಕಾರಿಗಳಿಗೆ ಹಲವಾರು ಅಂತಾರಾಷ್ಟ್ರೀಯ ಕ್ಯಾಸಿನೋ ಮತ್ತು ಐಷಾರಾಮಿ ಕ್ಲಬ್ಗಳ ಸದಸ್ಯತ್ವ ಕಾರ್ಡ್ಗಳು ಪತ್ತೆಯಾಗಿವೆ. ಇವುಗಳಲ್ಲಿ ಎಂಜಿಎಂ ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ, ಬೆಲ್ಲಾಜಿಯೋ ಕ್ಯಾಸಿನೋ, ಮರಿಯಾ ಕ್ಯಾಸಿನೋ ಮತ್ತು ಕ್ಯಾಸಿನೋ ಜುವೆಲ್ ನ ಸದಸ್ಯತ್ವ ಕಾರ್ಡ್ಗಳು ಸೇರಿವೆ. ಇದರ ಜೊತೆಗೆ ತಾಜ್ ಹಯಾತ್ ಮತ್ತು ಲೀಲಾ ಅಂತಹ ಪ್ರತಿಷ್ಠಿತ ಹೋಟೆಲ್ಗಳ ಐಷಾರಾಮಿ ಆತಿಥ್ಯ ಸದಸ್ಯತ್ವ ಕಾರ್ಡ್ಗಳು ಪತ್ತೆಯಾಗಿವೆ. ಹಾಗಾದ್ರೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ? ಅದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ ಮತ್ತು ಆಫ್ಲೈನ್ ಬೆಟ್ಟಿಂಗ್. ಕೆಲವು ವರ್ಷಗಳಲ್ಲಿ ವೀರೇಂದ್ರ ಪಪ್ಪಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ರು. ಅವರ ಒಡೆತನದ ಕ್ಯಾಸಿನೋಗಳು ಗೋವಾ, ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶದಲ್ಲಿ ಇದ್ವು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವು ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪವಿತ್ತು. ಆ ಮೂಲಕ ಸಾವಿರಾರು ಕೋಟಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಅನುಮಾನ ಕೂಡ ಇತ್ತು. ಇಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿಯೂ ಮೊಬೈಲ್ಗಳು ಇರೋದ್ರಿಂದ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬೇಕಾಬಿಟ್ಟಿಯಾಗಿ ಬೆಳೆದು ಬಿಡುತ್ತೆ. ಈ ಜಾಲದಲ್ಲಿ ವೀರೇಂದ್ರ ಪಪ್ಪಿ ತಮ್ಮದೇ ಸ್ವಂತ ಆಪ್ ಕ್ರಿಯೇಟ್ ಮಾಡಿಕೊಂಡು ದಂಧೆ ನಡೆಸ್ತಾ ಇದ್ರು ಅನ್ನೋ ದೂರು ಇಡಿ ಅಧಿಕಾರಿಗಳಿಗೆ ಬಂದಿತ್ತು. ಈ ಬಗ್ಗೆ ಗೋವಾದಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದು ವೀರೇಂದ್ರ ಪಪ್ಪಿ ಮೇಲೆ ದಾಳಿ ಆಗುವುದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರಣ 2 ಏನು ಅಂತ ನೋಡೋದಾದ್ರೆ, ಅಕ್ರಮ ಹಣ ವರ್ಗಾವಣೆ ಶಂಕೆ. ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದ ಬಿಸ್ನೆಸ್ ಗೋವಾದಲ್ಲಿದೆ. ಅಲ್ಲಿಯೇ ಇಡಿ ಅಧಿಕಾರಿಗಳು ಶಾಸಕನ ಮೇಲೆ ಎಸಿಐಆರ್ ದಾಖಲು ಮಾಡಿದ್ರು. ಇದಕ್ಕೆ ಕಾರಣ ಅಕ್ರಮ ಹಣ ವರ್ಗಾವಣೆ ಮಾಡ್ತಾರೆ ಅನ್ನೋದು. ಹೌದು, ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಅಕ್ರಮವಾಗಿ ಹಣವನ್ನ ದೇಶ ವಿದೇಶಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಶಂಕೆ ಇತ್ತು. ಈ ಹಿನ್ನೆಲೆಯನ್ನ ಇಟ್ಕೊಂಡು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದ್ರೆ ಅದೆಷ್ಟು ಕೋಟಿ ವರ್ಗಾವಣೆಯಾಗಿದೆ, ಯಾವ ದೇಶಕ್ಕೆ ವರ್ಗಾವಣೆಯಾಗಿದೆ ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದ್ರೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಕಾನೂನು ಬಾಹಿರವಾಗಿದ್ರು ಕಳ್ಳ ಮಾರ್ಗದಲ್ಲಿ ಈ ದಂಧೆ ನಡೀತಾನೆ ಇದೆ. ಇನ್ನು ಇಡಿ ದಾಳಿಗೆ 3ನೇ ಕಾರಣ ಏನಂದ್ರೆ, ಬ್ಲಾಕ್ ಮನಿ ವೈಟ್ ಮನಿ ಮಾಡ್ತಾ ಇದ್ರ. ಕ್ಯಾಸಿನೋದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಕಪ್ಪು ಹಣವನ್ನ ವೈಟ್ ಮನಿ ಮಾಡಲಾಗ್ತಾ ಇದೆ ಅನ್ನೋ ಗುಮಾನಿ ಇದ್ದೇ ಇರುತ್ತೆ. ಅದು ಹೇಗೆ ಅಂದ್ರೆ, ಅಕ್ರಮ ಮಾರ್ಗದಲ್ಲಿ ಅಂದ್ರೆ ಕಾನೂನು ಬಾಹಿರವಾದ ಮಾರ್ಗ ಬಿಸ್ನೆಸ್ ನಲ್ಲಿ ಮಾಡಿದ ಹಣವನ್ನ ಬೇರೆ ಬೇರೆ ಉದ್ಯಮಕ್ಕೆ ವಿನಿಯೋಗಿಸಿ ವೈಟ್ ಮನಿಯಾಗಿ ಮಾಡೋದು. ಈ ಕೆಲಸವನ್ನ ವೀರೇಂದ್ರ ಪಪ್ಪಿ ಕೂಡ ಮಾಡ್ತಾ ಇದ್ರು ಅನ್ನೋ ಶಂಕೆ ಇಡಿ ಅಧಿಕಾರಿಗಳಿಗೆ ಇತ್ತು. ಪಪ್ಪಿಗೆ ಬೇರೆ ಬೇರೆ ದೇಶದಲ್ಲಿ ಉದ್ಯಮ ಸಾಮ್ರಾಜ್ಯ ಇರೋದ್ರಿಂದ ಇಂಥ ಒಂದು ಶಂಕೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದ್ರೆ ಅದರ ಸತ್ಯಾಸತ್ಯತೆ ಏನು ಅನ್ನೋದು ಇಡಿ ಅಧಿಕಾರಿಗಳಿಗೆ ತನಿಖೆಯಿಂದ ಮಾತ್ರ ಹೊರಬರಲು ಸಾಧ್ಯ. ಬಟ್ ಸಾಮಾನ್ಯ ಕುಟುಂಬದ ಕುಡಿಯಾಗಿದ್ದ ವೀರೇಂದ್ರ ಪಪ್ಪಿ ಇಂದ್ರ ಲೋಕವನ್ನೇ ನಾಚಿಸೋ ರೀತಿಯಲ್ಲಿ ಸಂಪತ್ತಿನ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ ಅನ್ನೋದು ನಿಜಕ್ಕೂ ರೋಚಕ, ರಣರೋಚಕ. 1 ರೂಪಾಯಿಲಿ 100 ರೂಪಾಯಿ ಮಾಡೋದು, 1 ಕೋಟಿಯನ್ನ 100 ಕೋಟಿಗೆ ಏರಿಸೋದು, ಅಂಥ ಕಲೆಗಾರಿಕೆ ಎಲ್ಲರಿಗೂ ಕರಗತವಾಗುವುದಿಲ್ಲ. ಆದ್ರೆ ವೀರೇಂದ್ರ ಪಪ್ಪಿ ಸಣ್ಣ ವಯಸ್ಸಿನಲ್ಲಿಯೇ ಅಂಥ ಒಂದು ವಿದ್ಯೆಯನ್ನ ಕಲಿತುಕೊಂಡಿರುವುದು ಪಕ್ಕ. ಹಾಗಾದ್ರೆ ಚಿತ್ರದುರ್ಗ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಶಾಸಕರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಹೇಗೆ? ಬಿಸ್ನೆಸ್ ನಲ್ಲಿದ್ದ ಪಪ್ಪಿ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಯಾಕೆ? ಇವತ್ತು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕೋಟಿ ಹಣವು ಪತ್ತೆಯಾಗಿದೆ. ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ಐಷಾರಾಮಿ ಕಾರುಗಳು ಕೂಡ ಸಿಕ್ಕಿವೆ. ಅವರ ಮಾಲೀಕತ್ವದ ಕ್ಯಾಸಿನೋಗಳು ಇವೆ ಅಂತ ಹೇಳಲಾಗ್ತಾ ಇದ್ದು, ಅವುಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಗಾದ್ರೆ ವೀರೇಂದ್ರ ಪಪ್ಪಿ ಬೈ ಬರ್ತ್ ಗೋಲ್ಡ್ ಸ್ಪೂನ್ ಆಗಿದ್ರ? ಅದಕ್ಕೆ ಸಿಗೋ ಉತ್ತರ ಚಿತ್ರದುರ್ಗದ ಜನ ಹೇಳ್ತಾರೆ. ಸಾಮಾನ್ಯ ಕುಟುಂಬದ ಕುಡಿಯಾಗಿದ್ದ ವೀರೇಂದ್ರ ಪಪ್ಪಿ ಆರಂಭದಲ್ಲಿ ಬಡ್ಡಿ ವ್ಯವಹಾರಕ್ಕೆ ಧುಮುಕ್ತಾರೆ ಅಂತ ಹೇಳಲಾಗುತ್ತೆ. ಬಡ್ಡಿಗೆ ಹಣವನ್ನ ಕೊಟ್ಟು ಹಂತವಾಗಿ ಬೆಳೆಯುತ್ತಾ ಬರ್ತಾರೆ. ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಇಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಬೆಟ್ಟಿಂಗ್ ದಂಧೆಯಲ್ಲಿ ವೀರೇಂದ್ರ ಪಪ್ಪಿ ಆರೋಪಿಯಾಗಿದ್ದು ಕೇಸ್ಗಳು ಕೂಡ ದಾಖಲಾಗಿವೆ. ಇನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಮಾಡೋರು ಆ ಹಣವನ್ನ ಬೇರೆ ಬೇರೆ ಉದ್ಯಮಕ್ಕೆ ಹೂಡಿಕೆ ಮಾಡ್ತಾರೆ. ಹನಿ ಸೇರಿದ್ರೆ ಹಳ್ಳ ಅನ್ನೋ ಹಾಗೆ ಕೋಟಿ ಸೇರಿ 100 ಕೋಟಿ ಅನ್ನೋ ರೀತಿಯಲ್ಲಿ ಸಾಮ್ರಾಜ್ಯ ವಿಸ್ತರಿಸುತ್ತಾರೆ. ಇನ್ನು ವೀರೇಂದ್ರ ಪಪ್ಪಿಗೆ ಕೈಯಲ್ಲಿರೋ 1 ರೂಪಾಯಿಯನ್ನ 100 ರೂಪಾಯಿಗೆ ವಿಸ್ತರಿಸೋದು ಹೇಗೆ ಅಂತ ಗೊತ್ತು. ಹಾಗೆ 1 ಕೋಟಿಯನ್ನ 16 ಕೋಟಿಯಾಗಿ ಹೇರಿಸೋದು ಹೇಗೆ ಅನ್ನೋದು ಕೂಡ ಗೊತ್ತು. ಇನ್ನು ಬಿಸ್ನೆಸ್ ಮ್ಯಾನ್ ಗಳು ರಾಜಕೀಯಕ್ಕೆ ಎಂಟ್ರಿ ಆಗೋದು ಹೊಸ ವಿಷಯ ಏನಲ್ಲ. ಅಂತವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅಂದ್ರೆ ಅಲ್ಲಿ ಏನಾದ್ರೂ ಪ್ಲಾನ್ ಗಳು ಇದ್ದೇ ಇರುತ್ತೆ. ಈ ಹಿಂದೆ ವೀರೇಂದ್ರ ಪಪ್ಪಿ ಮನೆಯ ಮೇಲೆ 2016ರಲ್ಲಿ ಐಟಿ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣವನ್ನ ವಶಕ್ಕೆ ಪಡೆಯಲಾಗಿತ್ತು. ಅದಾದ ನಂತರ ವೀರೇಂದ್ರ ಪಪ್ಪಿ ರಾಜಕೀಯದಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡ್ತಾರೆ. ಹಾಗೆ 2018ರಲ್ಲಿ ಜೆಡಿಎಸ್ ನಿಂದ ಟಿಕೆಟ್ ಪಡ್ಕೊಂಡು ಸ್ಪರ್ಧೆಯನ್ನ
ಮಾಡ್ತಾರೆ. ವಿಧಾನಸಭೆಗೆ ಸ್ಪರ್ಧೆ ಮಾಡಿದ ಮೊದಲ ಬಾರಿಗೆ ಎದುರಾಳಿಯನ್ನ ನಡಗಿಸಿ ಬಿಡ್ತಾರೆ. ಸುಮಾರು 49,000ಕ್ಕೂ ಹೆಚ್ಚು ವೋಟ್ಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ತೃಪ್ತರಾಗ್ತಾರೆ. 82,000 ವೋಟ್ಗಳನ್ನು ಪಡೆದಿದ್ದ ಬಿಜೆಪಿಯ ತಿಪ್ಪಾರೆಡ್ಡಿ ಗೆಲುವನ್ನ ಸಾಧಿಸುತ್ತಾರೆ. ಜೆಡಿಎಸ್ ನಲ್ಲಿದ್ರೆ ಕ್ಷೇತ್ರಕ್ಕೆ ಗೆಲುವು ಕಷ್ಟ ಅನ್ನೋದು ಬಹುಶಃ ವೀರೇಂದ್ರ ಪಪ್ಪಿಗೆ ಆ ಸಂದರ್ಭದಲ್ಲಿ ಅರಿವಾಗಿತ್ತೇನೋ. ಹೀಗಾಗಿ ಏನೇ ನಿಧಾನಕ್ಕೆ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ. 2023ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಪಡ್ಕೊಂಡು ಅಖಾಡಕ್ಕಿಳಿತಾರೆ. ಕ್ಷೇತ್ರಾದ್ಯಂತ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಗೆಲ್ಲೋ ಕ್ಯಾಂಡಿಡೇಟ್ ನಾನೇ ಅಂತ ಬಿಂಬಿಸಿಕೊಳ್ತಾರೆ. ಹಾಗೆ ರಿಸಲ್ಟ್ ಬಂದ ಮೇಲೆ ಬರೋಬ್ಬರಿ 53,000 ವೋಟ್ಗಳ ಅಂತರದಲ್ಲಿ ಗೆದ್ದು ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ. ಈ ರೀತಿಯಾಗಿ ರಾಜಕೀಯದಲ್ಲೂ ಬಿಸಿನೆಸ್ ನಲ್ಲೂ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಂಡಿದ್ದ ವೀರೇಂದ್ರ ಪಪ್ಪಿ ಈಗ ಇಡೀ ಇಕ್ಕಳದಲ್ಲಿ ತಗ್ಲಾಕೊಂಡಿದ್ದಾರೆ. ಇದರಿಂದ ಹೊರಬರ್ತಾರಾ ಇಲ್ಲ ಅಲ್ಲಿಯೇ ತಗ್ಲಾಕೊಂಡು ವಿಲ ಅಂತ ಒದ್ದಾಡ್ತಾರಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇನ್ನು 2023ರ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ವೀರೇಂದ್ರ ಪಪ್ಪಿ ಬರೋಬ್ಬರಿ 134 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹೊಂದಿರುವುದಾಗಿ ಚುನಾವಣಾ ಆಯೋಗದ ಎದುರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರು. ಜೊತೆಗೆ 19 ಕೋಟಿ ರೂಪಾಯಿ ಸಾಲ ಹೊಂದಿರುವುದಾಗಿ ಕೂಡ ಘೋಷಣೆಯನ್ನ ಮಾಡ್ಕೊಂಡಿದ್ರು. ಇದೀಗ ಇಡೀ ಇಕ್ಕಳದಲ್ಲಿ ಸಿಲುಕಿಕೊಂಡಿರುವಂತಹ ವೀರೇಂದ್ರ ಪಪ್ಪಿಗೆ ಇಡೀ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಕರಣ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.